ನಿಮಗೋಸ್ಕರ ಅಂತ ಕಾಲೇಜ್ ಬಸ್ ಬರುತ್ತೆ. ನಿನ್ನಯ ಸ್ಪರ್ಶಕ್ಕೆ ಆದಿ ಗಂಧರ್ವ ನಾನು, ಚಿಲ್ಲರೆ ಮಾತಿಗೆ ಈಗ ಸಂದರ್ಭವೇನೋ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MJ Siri ವ್ಲಾಗ್. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ವ್ಲಾಗ್ಸ್ ಬಿಡಬೇಕು, ಅದು ಡೈಲಿ ವ್ಲಾಗ್ಸ್ ಬಿಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಆ್ಯಂಡ್ ಇನ್ಮೇಲೆ ನನ್ನ ವೀಡಿಯೋಸ್ ಡಿಫ್ರೆಂಟ್ ಆಗಿರುತ್ತೆ. ಮನೆ ಬಗ್ಗೆ ಆಗಿರ್ಬೋದು, ಫ್ರೆಂಡ್ಸ್ ಆ್ಯಂಡ್ ಕಾಲೇಜ್, ಸೊ ಎಲ್ಲ ಡಿಫ್ರೆಂಟಾಗಿ ವೀಡಿಯೋಸ್ ಮಾಡಬೇಕು ವಿತ್ ನ್ಯೂ ಕಾನ್ಸೆಪ್ಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಯಾರೆಲ್ಲ ಲೈಕ್ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ನನ್ನ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ಅ ವೀಡಿಯೋ. ಸೊ ಕಾಲೇಜಿಗೆ ಆಲ್ರೆಡಿ ರೆಡಿ ಆಗಿದ್ದೀನಿ. ಆಲ್ರೆಡಿ 7:20 ಆಗಿದೆ. ಬನ್ನಿ ಬೇಗ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಹೋಗೋಣ. ಸಾಕೊಂತವಳೆ ಬಾರೆ. ಗುಡ್ ಮಾರ್ನಿಂಗ್. ನಿಮಗೋಸ್ಕರ ಅಂತ ಕಾಲೇಜ್ ಬಸ್ ಬರುತ್ತೆ ನಮ್ಮ ಕಾಲೇಜ್ ಹತ್ರ ಎಕ್ಕಕ್ಕೆ, ಹಾವ್ಲಳ್ಳಿಯಿಂದ. ಬಾಯ್ ಬಾಯ್. ಇನ್ನ ಬಂದಿಲ್ವಾ? ಬಂದು ನೋಡಿ ಅವಳು. ಈಗ ನಿಂಗೆ ಏನೋ ಹೇಳ್ತೀನಿ. ಇರು ನೋಡ್ರಿ ಎಷ್ಟು ಚೆನ್ನಾಗಿದೆ. ಕ್ಲಾಸ್ಗೆ ಹೋಗೋಕ್ಕೆ ಕಾಯ್ತಾ ಇರೋದು ನೀವು. ಈ ಸಖತ್ತಾಗಿದೆ ನೋಡಿ ಮಂಜು. ಇದು ಬನ್ರಿ ಕ್ಲಾಸ್ಗೆ ಹೋಗೋಣ. ಸತೀಶ ಹಂಗೆ ನಾರ್ಮಲ್ ಆಗಿ ಹಚ್ಕೊಳ್ಳಿ. ಇವಳು ಮೇಕಪ್ ಮ್ಯಾಮ್ ಬರ್ತಾರೆ, ಬೇಗ ಇಟ್ಕೊಳ್ಳೆ. ಇವಳು ಹಿಂಗೆ ಮಾಡಿಸ್ತಿಲ್ಲ. ಎಲ್ಲಿದೆ ನೀವು? ಮೇಕಪ್ ಅಂದರೆ ಮೇಕಪ್. ಒಂದು ದಿವಸ ಮೇಕಪ್ ಇದ್ರೆ ಇರಲ್ಲ, ಲಿಪ್ಸ್ಟಿಕ್ ಇದ್ರೆ ಆಚೆ ಹೋಗಲ್ಲ. ಕಷ್ಟಪಟ್ಟು ಬರೀತೀನಿ. ನೀವು ಫೋಟೋ ಬಗ್ಗೆ ಡಿಸ್ಕಸ್ ಮಾಡಿ. ಓಡೋ ನೋಡಿ ಗೈಸ್, ನಾವು ಸಂಸ್ಕೃತಿ ಓಪನ್ ಮೈಕ್ ಇವೆಂಟ್ಗೆ ಓಡ್ತಾ ಇದ್ದೀರಿ. That's right.
ಅಕ್ಷತೆ ನಿಂಗೆ ಹೆಂಗಿತ್ತು ಪರ್ಫಾರ್ಮೆನ್ಸ್? ಚೆನ್ನಾಗಿತ್ತು, ಅದೇ ಲೇಟಾಗಿ ಬಂದ್ವಿ, ಬೇಜಾರು, ಪರವಾಗಿಲ್ಲ. ಯಾಕಂದರೆ ನಾವು ಊಟ ಮಾಡಿಬಿಟ್ಟು ಬರೋಷ್ಟೊತ್ತಿಗೆ ಸ್ಟಾರ್ಟ್ ಆಗಿ ಎರಡೇ ನಾವು ನೋಡಿದ್ದಷ್ಟೇ ಅಲ್ವಾ ನಾವು. ಫ್ಯಾಷನ್ ಶೋ ನೋಡಿದ್ವಿ, ಆಮೇಲೆ ಗ್ರೂಪ್ ಡಾನ್ಸ್ ನೋಡಿದ್ವಿ, ಸೋಲೋ ಸಾಂಗ್ ನೋಡಿದ್ವಿ. ಇಲ್ಲ ತಗೊಳ್ಳೋಣ ಅವಳನ್ನ ಅಂದರೆ ಎಲ್ಲರನ್ನೂ ನೋಡಿ ತಗೊಳೋಣ. ಮತ್ತೆ ಕ್ಲಾಸ್ ಅಟೆಂಡ್ ಮಾಡಕ್ ಬೋರ್ ಆಗ್ತಾ ಇದೆ. ನಾವು ಹಿಂಗೆ ಲಾಗಿನ್ ಆಗೋಗ್ಬೋದು, ಬಟ್ ನಾವು ಹಿಂಗೆ ಹೋಗ್ತೇವೆ. ಫ್ರೀಯಾಗಿ ತೆಗ್ದಿರ್ಬೇಕಲ್ಲ, ಯಾರು ಬೇಕಲ್ಲ. ಗರ್ಲ್ಸ್ ವಿ ಆರ್ ಬ್ಯಾಕ್. ನಾವು ಹೊಸಾಗಿ ನೋಡಿದ್ರಿ ಹೋಗಿದ್ದೀವಿ ಗೊತ್ತಾ. ಸೊ ಫೈನಲ್ ಕ್ಲಾಸಸ್ ಎಲ್ಲ ಮುಗೀತು, ಈವೆಂಟ್ ಮುಗೀತು, ಎಂಜಾಯ್ಮೆಂಟ್ ಎಲ್ಲ ನೀವು ನೋಡಿರ್ತೀರ, ಸಖತ್ತಾಗಿ ಎಂಜಾಯ್ ಮಾಡಿದ್ರಿ. ಆ್ಯಂಡ್ ಇವಾಗ ಮನೆಗೆ ಹೋಗ್ತಾ ಇದ್ದೀರಿ. ಮನೆಗೆ ಹೋಗೋಕ್ಕೆ ಕಾಲೇಜಿಂದನೇ ವ್ಯಾನ್ಸ್ ಇದೆ, ಅಂದರೆ ಈಸ್ಟ್ ಪಾಯಿಂಟ್ ಕಾಲೇಜ್ ವ್ಯಾನ್ಸು. ಅಲ್ಲಿಂದ ಫ್ರೀಯಾಗಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಹಾವಳಲ್ಲಿವರೆಗೂ ಡ್ರಾಪ್ ಮಾಡ್ತಾರೆ. ಸೊ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀರಿ ನೋಡಿ. ಸೊ ಆಮೇಲೆ ಮನೆಗೆ ಬಂದಾದ್ಮೇಲೆ ಸಡನ್ ಪ್ಲಾನ್ ಆಯಿತು, ರೆಸ್ಟೋರೆಂಟ್ಗೆ ಹೋಗೋಣ ಯಾವುದಾದ್ರೂ, ತುಂಬ ದಿನ ಆಗಿತ್ತು ಹೋಗಿ. ಸೊ ಹಾಗಾಗಿ ನಾಗಾರ್ಜುನ ರೆಸ್ಟೋರೆಂಟ್ ಹೊಸಕೋಟೆಯಲ್ಲಿ ಹೋಗ್ತಾ ಇದ್ದೀವಿ. ರಮೇಶ್ ಬಂದ ನೋಡು. ಸುವಾಸನೆ ಇದೆಲ್ಲ ತಿಂದಿರಲಿಲ್ಲ. ಪಾಪ ಇದ್ದಿರು. ಫೋಟೋ ಹಿಡ್ಕೋಬೇಕು, ಅದು ಸ್ಟೋರಿ ಹಾಕೋದು. ಇಲ್ಲಿ ಹಿಡ್ಕೊಳ್ಳ, ಎಲ್ಲಿ ನಿಂತ್ಕೊಳ್ಳಿ, ಇಟ್ಕೊಡು. ನಾವಿಬ್ರು ಇರ್ರೆ ಇವಾಗ ಇಡಿ. ಅಲ್ಲಿ ನಮ್ಮ ತಾರತ್ರ ಹಿಡ್ಕೊಳ್ಳಿ. ಪಪ್ಪ ಲೈಟ್ ಹಾಕುತ್ತಲ್ಲ, ಅಲ್ಲೋಗಿ ನಿಂತ್ಕೊಳ್ಳ. ನಾನು ಲೈಟ್ ಆಗ್ತದ. ಸೊ ಫುಡ್ ಬಗ್ಗೆ ಹೇಳೋದಾಗಿದೆ, ತುಂಬ ಚೆನ್ನಾಗಿತ್ತು ಫುಡ್. ಆಂಧ್ರ ಸ್ಟೈಲ್ಸ್ ಎಲ್ಲ ಆಲ್ಮೋಸ್ಟ್ ಸ್ಪೈಸಿ ಆಗಿರುತ್ತೆ. ನಮಗೂ ಸ್ಪೈಸಿಯಾಗಿ ಆಲ್ರೆಡಿ ಎಲ್ರಿಗೂ ಕೋಲ್ಡ್ ಆಗಿತ್ತು. ಸೊ ಆ ವೆದರ್ಗೆ ತುಂಬ ಚೆನ್ನಾಗಿತ್ತು ಫುಡ್ಡು. ಟೇಸ್ಟ್ ವಾಸ್ ಸೋ ಗುಡ್. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಬರೋಷ್ಟೊತ್ತಿಗೆ ಮೇ ಬಿ 10:30 ಏನೋ ಆಗಿತ್ತು ಅರೌಂಡ್. ಅಷ್ಟು ಬೇಗ ಬಂದ್ಬಿಟ್ಟ ಅಮ್ಮ. ನಿಂಗೆ ಗೊತ್ತಾ, ಈ ಮನೆಯಲ್ಲಿ ಫಸ್ಟ್ ವ್ಲಾಗ್ ಅಲ್ಲ,
ಈ ಮನೆಗೆ ಫಸ್ಟ್ ವ್ಲಾಗ್ ಇದು. ಹೌದು. ಇನ್ನ ಇದೆ ಇಲ್ಲಿ ತೋರ್ಸೋದಕ್ಕೆ ನೀವು ಜಾಸ್ತಿ. ಬ್ಯುಸಿ ಆಗಿದ್ರಲ್ಲ ಕಾಲೇಜು ಸ್ವಲ್ಪ, ಅದಕ್ಕೆ ಎಲ್ಲ ಲಾಗ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ನಾನು ಹೆಂಗೆ ಮಾಡ್ತಾ ಇದ್ದೀನಿ